ಇಲ್ಲಿ ನೀವೆಲ್ಲರೂ ಕೂಡ KCT ಅಪ್ಲಿಕೇಶನ್ಸ್ ಹಾಕಿದ್ದೀರಾ? ಹಾಗಾದ್ರೆ ಈ ಒಂದು ವಿಡಿಯೋನ ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ. ದ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಆಫ್ ದ KCT ಅಪ್ಲಿಕೇಶನ್ಸ್ ಅಂತ ಹೇಳ್ಬೋದು. ಯಾಕೆಂದ್ರೆ ಇದೇ ಒಂದು ಫೈನಲ್ ವಿಡಿಯೋ ಆಗಿರುತ್ತೆ KCT ಅಪ್ಲಿಕೇಶನ್ಸ್ದು. ಈ ಒಂದು ವಿಡಿಯೋದಲ್ಲಿ ಹೇಳೋ ಇನ್ಫಾರ್ಮೇಷನ್ನು ಪ್ರತಿ ಒಂದು ಪಾಯಿಂಟ್ ಕೂಡ ಎಷ್ಟು ಇಂಪಾರ್ಟೆಂಟ್ ಅಂದರೆ, ನೀವು CET ಎಕ್ಸಾಮ್ ಬರ್ದಾದ್ಮೇಲೆ ರಿಸರ್ವೇಷನ್ ಆಗಿರ್ಬೋದು, ನಿಮ್ಮ ಕೌನ್ಸಿಲಿಂಗಲ್ಲಿ ಸೀಟ್ ತೊಗೊಳಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿದ್ರೂ ಕೂಡ ನಿಮಗೆ ಅದು ದೊಡ್ಡ ಎಫೆಕ್ಟ್ ಮಾಡುತ್ತೆ. ಸರಿಯಾಗಿ ಕೇಳಿಸ್ಕೊಳ್ಳಿ. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಒಂದೇ ಸ್ಟ್ರೆಚಲ್ಲಿ ಫುಲ್ ಕೊನೆವರೆಗೂ ಎಲ್ಲ ಇನ್ಫಾರ್ಮೇಷನ್ನು ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ಬರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇನ್ನೂ ಫಾಸ್ಟಾಗಿ ಅಪ್ಡೇಟ್ಸ್ ಬೇಕಂದ್ರೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಬಂದ್ಬಿಟ್ಟು ಕಮೆಂಟ್ ಸೆಕ್ಷನ್ ಇರುತ್ತೆ, ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಇಲ್ಲಿ KCT ಅಪ್ಲಿಕೇಶನ್ಸ್ನ ನೀವು ಎಷ್ಟೊಂದು ಜನ ಇವಾಗ ಆಗಲೇ ಅಪ್ಲೈ ಮಾಡಿರ್ಬೋದು. ಅಪ್ಲೈ ಮಾಡಾದ್ಮೇಲೆ ಮೆಗಾ ಟ್ವಿಸ್ಟ್ ಏನಂದರೆ, ಅಪ್ಲಿಕೇಶನ್ಸಲ್ಲಿ ಎಷ್ಟೊಂದು ಜನ ತಪ್ಪು ಮಾಡಿಬಿಟ್ಟಿರ್ತಾರೆ. ಕೆಲವ್ರಿಗೆ ತಪ್ಪು ಮಾಡಿದ್ರು ಕೂಡ ಕರೆಕ್ಟಾಗಿ ಗೊತ್ತಿರಲ್ಲ. ಫಸ್ಟು ಇವಾಗ ಅಪ್ಲಿಕೇಶನ್ನ ತೊಗೊಂಡು ನಿಮ್ಮ ಡೀಟೇಲ್ಸ್ ಎಲ್ಲ, ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು ಕರೆಕ್ಟಾಗಿದೆಯಾ ಪ್ರತಿಯೊಂದು ಡೀಟೇಲ್ಸ್ ಅನ್ನೋದನ್ನ ಫಸ್ಟು ಚೆಕ್ ಮಾಡ್ಕೊಳ್ಳಿ. ಯಾಕೆಂದರೆ ಎಡಿಟಿಂಗ್ ಆಪ್ಷನ್ ಬಂದ್ಬಿಟ್ಟು ಒಂದೇ ಸಲ ಓಪನ್ ಮಾಡೋದು, ಪದೇ ಪದೇ ಓಪನ್ ಮಾಡೋಕ್ಕೆ ಹೋಗಲ್ಲ. ಅದಕ್ಕೋಸ್ಕರ ಇಲ್ಲಿ ನಿಮಗೆ ಎಡಿಟಿಂಗ್ ಆಪ್ಷನ್ನು ಅವರು ಇವತ್ತಿಂದ ಓಪನ್ ಮಾಡಿದರೆ ಇಲ್ಲಿ ಏನೇನು ಡೀಟೇಲ್ಸ್ನ ಎಡಿಟ್ ಮಾಡ್ಬೋದು ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಪ್ರತಿಯೊಂದ್ರ ಬಗ್ಗೆನೂ ಕೂಡ ಇವಾಗ ತಿಳಿಸ್ಕೊಡ್ತೀನಿ, ಗಮನ ಇಟ್ಟು ವಿಡಿಯೋ ನೋಡ್ತಾ ಹೋಗಿ. ಇಲ್ಲಿ ನೀವು ನೋಡಿ, KCT ಅಪ್ಲಿಕೇಶನ್ಸಲ್ಲಿ ನಿಮ್ಮ ನ್ಯಾಷನಲಿಟಿನ ಎಡಿಟ್ ಮಾಡ್ಕೋಬೋದು. ಅದಾದಮೇಲೆ ನಿಮ್ಮ ಅಡ್ರೆಸ್ನು ಕೂಡ ಎಡಿಟ್ ಮಾಡ್ಬೋದಾಗಿರುತ್ತೆ. ಆಮೇಲೆ ಮೇಯ್ನಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನು ಕೂಡ ಇಲ್ಲಿ ನೀವು ಎಡಿಟ್ ಮಾಡ್ಕೋಬೋದು. ನಿಮ್ದು ಏನಾದರೂ ಅಕೌಂಟ್ ನಂಬರ್ ಅಥವಾ IFSC ಕೋಡ್ ಏನಾದರೂ ತಪ್ಪಾಗಿದೆ ಅಂದರೆ ಕರೆಕ್ಟ್ ಮಾಡ್ಕೊಳ್ಳಿ. ಮತ್ತು ರಿಸರ್ವೇಷನ್ ಡೀಟೇಲ್ಸು ಏನಾದರೂ ನಿಮಗೆ ಕನ್ನಡ ಮೀಡಿಯಂ ಕೋಟ ನೀವು ಕ್ಲೈಮ್ ಮಾಡ್ಬೋದಾಗಿರುತ್ತೆ. ಆದರೆ ನೋ ಅಂತ ಕೊಟ್ಟಿದ್ರೆ ಇವಾಗ ಎಸ್ ಮಾಡ್ಕೋಬೋದಾಗಿರುತ್ತೆ. ಇದೇ ರೀತಿ ಅಗ್ರಿ ಕೋಟನು ಕೂಡ ಏನಾದರೂ ನೋ ಅಂತ ಕೊಟ್ಟಿದ್ರೆ ಎಸ್ ಮಾಡ್ಕೋಬೋದಾಗಿರುತ್ತೆ. ರಿಸರ್ವೇಷನಲ್ಲಿ ಏನಾದರೂ ಕನ್ಫ್ಯೂಷನ್ ಆಗಿ ನೋ ಅಂತ ಕೊಟ್ಟಿದ್ರೆ ಇವಾಗ ಎಸ್ ಮಾಡ್ಕೋಬೋದಾಗಿರುತ್ತೆ. ಎಸ್ ಅಂತ ಕೊಟ್ಟಿದ್ರೆ ನೋ ಅಂತ ಮಾಡ್ಕೋಬೋದಾಗಿರುತ್ತೆ. ಈ ಒಂದು ಡೀಟೇಲ್ಸ್ನ ಎಡಿಟ್ ಮಾಡ್ಕೋಬೋದಾಗಿರುತ್ತೆ. ಮತ್ತು ಮೇಯ್ನಾಗಿ ನೋಡಿ, ಆ ಡೀಟೇಲ್ಸ್ ಎಷ್ಟೊಂದು ಜನ ಕಮೆಂಟ್ ಆಗ್ತಿದ್ರೆ, ಎಷ್ಟೊಂದು ಜನಕ್ಕೆ ರಿಪ್ಲೈನೂ ಕೂಡ ಕೊಟ್ಟಿದ್ದೀನಿ. ನಮ್ಮ ಇನ್ಕಮ್ ಸರ್ಟಿಫಿಕೇಟ್ ಎಲ್ಲ ಎಕ್ಸ್ಪೈರ್ ಆಗಿಬಿಟ್ಟಿದೆ, ಏನು ಮಾಡೋದು ಅಂತ. ಅವಾಗ ನಿಮ್ಗೆ ಹೇಳಿದೆ ನಾನು, KCT ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನು ಎಕ್ಸ್ಪೈರ್ ಆಗುತ್ತೆ ಅಂತ ಹೇಳ್ತೀರಲ್ಲ, ಇನ್ನು 1 ತಿಂಗಳಿದೆಯಲ್ವಾ, ಆರಾಮಾಗಿ ಕೊಟ್ಟಿರಿ. ಎಡಿಟಿಂಗ್ ಆಪ್ಷನ್ನ ಬಿಡ್ತಾರೆ, ಅವಾಗ ಬೇಕು ಅಂದ್ರೆ ನೀವು ಎಡಿಟ್ ಮಾಡ್ಕೊಳ್ಳಿ ಅಂತ. ಇವಾಗ ನೋಡಿ, ಆ ಡೀಟೇಲ್ಸು ಕೂಡ ಎಡಿಟ್ ಮಾಡ್ಬೋದು. ಇವಾಗ ಹೊಸದಾಗಿ ಏನು ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸಿದ್ದೀರಾ ಆ ಒಂದು ಡೀಟೇಲ್ಸ್ನ ಇವಾಗ ಹಾಕಿ ವೆರಿಫೈ ಮಾಡ್ಕೊಳ್ಳಿ. ನಿಮಗೆ ಮುಂದೆ ಏನೂ ಪ್ರಾಬ್ಲಮ್ ಆಗಲ್ಲ. ಮತ್ತು ಎಲಿಜಿಬಿಲಿಟಿ ಕ್ಲಾಸ್ ಏನಾದರೂ ಎಡಿಟ್ ಮಾಡ್ತೀರಾ ಅಂದರೆ ಅದನ್ನು ಕೂಡ ಎಡಿಟ್ ಮಾಡ್ಬೋದಾಗಿರುತ್ತೆ. ಮತ್ತು ಇಲ್ಲಿ ಸಾಕಷ್ಟು ಜನ ಇನ್ನೊಂದು ಜನ ಕಮೆಂಟ್ ಮಾಡ್ತಿದ್ದು, ನಾವು ಡಾಕ್ಯುಮೆಂಟ್ಸ್ನೇ ತಪ್ಪಾಗಿ ಅಪ್ಲೋಡ್ ಮಾಡಿಬಿಟ್ಟಿದ್ದೀವಿ ಅಂತ. ಇಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ಏನಾದ್ರು ತಪ್ಪಾಗಿ ಅಪ್ಲೋಡ್ ಮಾಡಿದರೆ ಇವಾಗ ಡಿಲೀಟ್ ಮಾಡ್ಕೋಬೋದು. ಮತ್ತು ಡಾಕ್ಯುಮೆಂಟ್ಸು ಕೂಡ ನೀವು ಅಪ್ಲೋಡ್ ಮಾಡ್ಬೋದು. ಮತ್ತು ನೀವು ಕೋರ್ಸ್ ಸೆಲೆಕ್ಷನ್ ಅಂದರೆ ಲಾಸ್ಟಲ್ಲಿ ಯಾವ್ಯಾವ ಕೋರ್ಸ್ಗೆ ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕಂತ ಇರುತ್ತಲ್ಲ, KCT NEET ಅಂತ, ಅದರಲ್ಲಿ ಏನಾದರೂ ಒಂದೇ ಒಂದು ಕೋರ್ಸ್ನ ಸೆಲೆಕ್ಟ್ ಮಾಡಿದರೆ ಮಲ್ಟಿಪಲ್ ಕೋರ್ಸಸ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದು ಕೂಡ ಎಡಿಟಿಂಗ್ ಆಪ್ಷನ್ಸ್ ಇದೆ ಈಗ. ಮತ್ತು ಎಕ್ಸಾಮಿನೇಷನ್ ಸೆಂಟರು, ನಿಮ್ಮ ಡಿಸ್ಟಿಕಲ್ಲೇ ಎಕ್ಸಾಮ್ ಬರೀತೀರಾ ಅಥವಾ ಬೇರೆ ಡಿಸ್ಟಿಕಲ್ಲಿ ಬರೀತೀರಾ, ಯಾವುದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ನಿಮ್ಮದು PUC ರಿಜಿಸ್ಟರ್ ನಂಬರ್ ಏನಾದರೂ ತಪ್ಪಾಗಿ ಹಾಕಿದರೆ ಅದನ್ನು ಕೂಡ ಇವಾಗ ಕರೆಕ್ಟ್ ಮಾಡ್ಕೋಬೋದಾಗಿರುತ್ತೆ. ಇಷ್ಟು ಡೀಟೇಲ್ಸು ಕೂಡ ತುಂಬಾ ಇಂಪಾರ್ಟೆಂಟು. ಒಂದ್ಸಲಿ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ನಿಮ್ಮ ಅಪ್ಲಿಕೇಶನ್ಸು ಮತ್ತು ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ಡೀಟೇಲ್ಸ್ ಎಲ್ಲ ಇಟ್ಕೊಂಡು ಕರೆಕ್ಟಾಗಿದೆಯಾ ಇಲ್ವ ಅನ್ನೋದನ್ನ ನೋಡಿಕೊಂಡು ವೆರಿಫೈ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಕ್ಯಾಂಡಿಡೇಟ್ಸ್ ಯಾರ್ಯಾರು PU ಬೋರ್ಡ್ ಬಿಟ್ಟು ಅದರ್ ಬೋರ್ಡಲ್ಲಿ ಇದ್ದೀರಲ್ಲ, ನೀವು ಬೇಕಂದರೆ ನಿಮ್ಮ ನೇಮು, ನಿಮ್ಮ ಫಾದರ್ ನೇಮ್ ಅಥವಾ ಮದರ್ ನೇಮು, ನಿಮ್ಮ ಡೇಟ್ ಆಫ್ ಬರ್ತು, ಜೆಂಡರ್ನ ಎಡಿಟ್ ಮಾಡ್ಕೋಬೋದಾಗಿರುತ್ತೆ. ಮತ್ತು ಯಾರ್ಯಾರು ಕನ್ನಡ ಮೀಡಿಯಂ ಮತ್ತು ರೂರಲ್ ಕೋಟನ ರಿಸರ್ವೇಷನ್ನ ಕ್ಲೈಮ್ ಮಾಡ್ತಾ ಇಲ್ಲ, ಇಲ್ಲಿ ಅವ್ರು ನಿಮಗೆ ಕೊಟ್ಟಿರೋ ಒಂದು ಆಪ್ಷನ್ ಏನಂದರೆ, ಇಲ್ಲಿ KCT ಸ್ಟಡಿ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡೋಕ್ಕೆ ಕೇಳುತ್ತೆ. ಅಲ್ಲಿ ನೀವು ನಂಬರ್ ಆಫ್ ಇಯರ್ಸ್ ಸ್ಟಡಿಡ್ ಇನ್ ಕರ್ನಾಟಕನ 7 ಅಂತ ಸೆಲೆಕ್ಟ್ ಮಾಡ್ಕೊಬಿಟ್ಟು, ಬೇಕು ಅಂದರೆ ಇವಾಗ ನೀವು ಜಾಸ್ತಿ ಇಯರ್ ಸ್ಟಡಿ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡೋಕ್ಕಾಗಲ್ಲ, ಬೇರೆ ಬೇರೆ ಡಿಸ್ಟಿಕಲ್ಲಿ ಓದಿದ್ದೀರಾ ಅಂದರೆ ಜಸ್ಟ್ 7 ಇಯರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಹತ್ರ ಇರೋ ಸ್ಕೂಲ್ಗಳ್ದು ಒಂದು 6 ವರ್ಷದ ತೊಗೊಳ್ಳಿ. ಮತ್ತು 7ನೇ ವರ್ಷದ ಏನು ಮಾಡಿ ಅಂದರೆ 10th ಅಥವಾ 2nd PUC ತೊಗೊಂಡು ಬೇಕು ಅಂದರೆ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ ನಡೆಯುತ್ತೆ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ 3ನೇ ಪಾಯಿಂಟಲ್ಲಿ. ಮತ್ತು ಇಲ್ಲಿ 4ನೇ ಪಾಯಿಂಟ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ಯಾರ್ಯಾರು ಕನ್ನಡ ಮೀಡಿಯಂ ಕೋಟಾ ಮತ್ತು ರೂರಲ್ ರಿಸರ್ವೇಷನ್ ಕೋಟಾ ಕ್ಲೈಮ್ ಮಾಡ್ತಾ ಇದ್ದೀರಾ, ಮತ್ತು ನೀವು 10 ಇಯರ್ಸ್ ಸ್ಟಡಿ ಡೀಟೇಲ್ಸ್ನ ಸಬ್ಮಿಟ್ ಮಾಡಬೇಕಾಗುತ್ತೆ ಕ್ಲಾಸ್ 1ಇಂದ 10th ಸ್ಟ್ಯಾಂಡರ್ಡ್ವರೆಗೂ ಕೂಡ. ಇಲ್ಲಿ SATS ಡಾಟಾ ಬೇಸಲ್ಲಿ ಅದೇನಾದರೂ 10 ಇಯರ್ಸ್ನ ತೋರಿಸ್ತಾ ಇಲ್ಲ ಅಂದರೆ ನೀವೇನು ಮಾಡಬೇಕಾಗುತ್ತೆ ಅಂದರೆ SSLC ಬೋರ್ಡ್ಗೆ ಹೋಗಿ ಅಲ್ಲಿ ನಿಮ್ಮ SATS ID ಡಾಟಾ ಬೇಸಲ್ಲಿ ಅಪ್ಡೇಟ್ ಮಾಡಿಸ್ಬೇಕಾಗಿರುತ್ತೆ, ಅಥವಾ ನೀವು ಮ್ಯಾನ್ಯುಯಲ್ ಆಗಿ ಅಪ್ಡೇಟ್ ಮಾಡಬೇಕಾಗುತ್ತೆ.
SSLC ಬೋರ್ಡ್ಗೆ ಹೋಗ್ಬಿಟ್ಟು ನೀವು SAS ಡಾಟಾಬೇಸಲ್ಲಿ ಅಪ್ಡೇಟ್ನ ಮಾಡಿಸ್ಬೇಕಾಗುತ್ತೆ, ಇಲ್ಲಾಂದರೆ ಮ್ಯಾನ್ಯಲ್ ಆಗಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಏನಾದರೂ SAS ಡಾಟಾಬೇಸಲ್ಲಿ ಈ ರೀತಿ ಎರರ್ ಬರ್ತಾ ಇದ್ರೆ ಅಂತ ಹೇಳಿದರೆ, ಅಂದರೆ ನೀವು DDPI ಆಫೀಸ್ಗೆ ಹೋಗಬೇಕಾಗುತ್ತೆ, ಇಲ್ಲಾಂದರೆ ಡೈರೆಕ್ಟಾಗಿ ನೀವು ಒಂದು SSLC ಬೋರ್ಡ್ಗೆ ಹೋಗ್ಬೋದಾಗಿರುತ್ತೆ. ನಿಮ್ಮ ಸ್ಕೂಲ್ ಯಾವ ಅಂಡರಲ್ಲಿ ಬರುತ್ತಲ್ಲ ಅಲ್ಲಿ ಹೋಗಿ DDPI ಆಫೀಸ್ಗೆ ಹೋಗಿ ಅಪ್ಡೇಟ್ ಮಾಡಿಸಿ ನಿಮ್ಮ SAS ಡಾಟಾಬೇಸಲ್ಲಿ ಅಂತಲೂ ಕೂಡ ಇಲ್ಲಿ ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಕ್ಯಾಂಡಿಡೇಟ್ಸ್ ಯಾರು ಕ್ಲಾಸ್ ಡಿನ ಕ್ಲೈಮ್ ಮಾಡ್ತಾ ಇದ್ದೀರಾ, ನೀವು 7 ಇಯರ್ಸ್ ಕರ್ನಾಟಕದಲ್ಲಿ ಓದಿದ್ದೀರಾ, ನಿಮಗೆ ಇವಾಗ ಯಾವುದೇ ಥರದ ಪ್ರಾಬ್ಲಮ್ ಇಲ್ದೇ ನೀವು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡ್ಬೋದು ಕ್ಲಾಸ್ ಡಿನ ಸೆಲೆಕ್ಟ್ ಮಾಡಿಕೊಂಡು ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ನೀವು ಅಡಿಷ್ನಲ್ SAS ಡಾಟಾಬೇಸ್ನು ಕೂಡ ಇವಾಗ ಎಂಟರ್ ಮಾಡ್ಬೋದು, ಏನು ಕೂಡ ಪ್ರಾಬ್ಲಮ್ ಇಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ನೆಕ್ಸ್ಟ್ ಏನಪ್ಪ ಅಂದರೆ ನಿಮಗೆ SAS ID ನಿಮ್ದು ಆಗಲೇ ಇದೆ, ಅದನ್ನ ಇವಾಗ ಆಲ್ಟರ್ ಮಾಡೋಕ್ಕಾಗಲ್ಲ. ಮತ್ತು ನಿಮ್ದು ಏನಾದರೂ 7 ಇಯರ್ಸ್ ಅಥವಾ ಏನಾದರೂ ಒಂದು ಆಲ್ಟರ್ ಮಾಡಬೇಕಂದ್ರೆ ನೀವು KEA ಪೋರ್ಟಲ್ಗೆ ಒಂದು ಕಂಪ್ಲೇಂಟ್ನ ರೈಸ್ ಮಾಡಿ ಅದ್ರ ಮುಖಾಂತರನೇ ಮಾಡಬೇಕು, ನೀವು ಮ್ಯಾನ್ಯುಯಲ್ ಆಗಿ ಮಾಡೋಕ್ಕಾಗಲ್ಲ ಅನ್ನೋದು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಯಾರ್ಯಾರು ಲಿಂಗ್ವಿಸ್ಟಿಕ್ ಮೈನಾರಿಟಿ ಮತ್ತು ರಿಲಿಜಿಯಸ್ ಮೈನಾರಿಟಿನ ಕ್ಲೈಮ್ ಮಾಡ್ತಾ ಇದ್ದೀರಾ, ಮತ್ತು 10 ಇಯರ್ಸ್ ಸ್ಟಡಿ ಸರ್ಟಿಫಿಕೇಟ್ 1 to 12 ಇರುತ್ತಲ್ಲ, ಅದೇನಾದರೂ ನಿಮಗೆ ಮಿಸ್ಸಿಂಗ್ ಏನಾದರೂ ಆಗ್ತಿದ್ರೆ ನೀವು ಮ್ಯಾನ್ಯುಯಲ್ ಆಗಿ ಅಪ್ಲೋಡ್ ಮಾಡಬೇಕಾಗುತ್ತೆ ಅನ್ನೋದು ಕೂಡ ಕೊಟ್ಟಿದ್ದಾರೆ. ಮತ್ತು ನಿಮ್ಮದು SAS ಡಾಟಾಬೇಸಲ್ಲಿ ಏನಾದರೂ ಎರರ್ ಇತ್ತು ಅಂದರೆ ನೀವು ರೆಸ್ಪೆಕ್ಟಿವ್ ಸ್ಕೂಲು ಕಾಲೇಜಸ್ ಏನೊಂದು DDPI ಆಫೀಸ್ ಅಂಡರಲ್ಲಿ ಬರುತ್ತಲ್ಲ ಆ ಒಂದು ಆಫೀಸ್ಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ನಿಮ್ಮ SAS ಡಾಟಾಬೇಸಲ್ಲಿ ಅಪ್ಡೇಟ್ ಮಾಡಿಸಿ ಅಂತ ಹೇಳಿದ್ದಾರೆ. ಅಂದರೆ ಇವಾಗ ಎಕ್ಸಾಂಪಲ್ ನೀವು 1 to 10 ಒಂದೇ ಸ್ಕೂಲಲ್ಲಿ ಓದಿರಾ ಅಂದರೆ ನಿಮ್ಮ ಸ್ಕೂಲವ್ರನ್ನ ಹೋಗಿ ಕೇಳಬೇಕಾಗುತ್ತೆ, ನಮ್ಮದು DDPI ಆಫೀಸ್ ಎಲ್ಲಿ ಬರುತ್ತೆ ನಮ್ಮ ಸ್ಕೂಲ್ದು ಅಂತ. ಅಲ್ಲಿ DDPI ಆಫೀಸರ್ನ ನೀವು ಹೋಗಿ ಅಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ, ನಿಮ್ಮ SAS ID ನಂಬರ್ನ ತೊಗೊಂಡೋಗಿ. ಅಲ್ಲಿ ನಂದು ಲಿಂಗ್ವಿಸ್ಟಿಕ್ ಮೈನಾರಿಟಿ ರಿಲಿಜಿಯಸ್ ಮೈನಾರಿಟಿ ಅಪ್ಡೇಟ್ ಆಗ್ತಾಯಿಲ್ಲ KCT ಅಪ್ಲಿಕೇಶನ್ ಅಂತ ಹೇಳಿದ್ರೆ ಅವರು ನಿಮ್ಮದು ಡಾಟಾಬೇಸ್ನಲ್ಲಿ ಅಪ್ಡೇಟ್ ಮಾಡ್ತಾರೆ. ಆಮೇಲೆ ಬಂದು ಇಲ್ಲಿ SAS ನಂಬರ್ ಹಾಕಿದ್ರೆ ನಿಮ್ಮದು ಮೈನಾರಿಟಿ ಏನಿದೆಯಲ್ಲ ಅದು ಕ್ಲೈಮ್ ಆಗುತ್ತೆ. ಇವಾಗ ನಿಮ್ದು ಏನಾದರೂ ಒಂದು ಸ್ಕೂಲ್ ನೇಮ್ ಎರರ್ ಇದೆ ಅಂದರೆ KEA ಬಂದ್ಬಿಟ್ಟು SAS ಟೀಮ್ನ ಒಂದು ಕಾಂಟ್ಯಾಕ್ಟ್ನ ಮಾಡ್ತೀವಿ, ನೀವೇನು ತಲೆ ಕೆಡ್ಸ್ಕೊಬಿಡಿ ಅಂತ ಹೇಳಿದರೆ. ಅಂದರೆ ನೀವು SAS ನಂಬರ್ ಹಾಕ್ಬಿಟ್ಟು ನಿಮ್ಮ ಸ್ಕೂಲ್ ಡೀಟೇಲ್ಸ್ ಎಲ್ಲ ರಾಂಗ್ ತೋರಿಸಿದೆ, ನೇಮ್ ಎಲ್ಲ ತಪ್ಪು ಬರ್ತಿದೆ ಅಂದರೆ ಇದು KEA ಕಾಂಟ್ಯಾಕ್ಟ್ ಮಾಡಿ ಕರೆಕ್ಷನ್ ಮಾಡ್ಕೊಡ್ತೀವಿ ಅನ್ನೋದು ಹೇಳಿದ್ದಾರೆ. ಮತ್ತು ಏನಂತ ಹೇಳಿದರೆ ಅಂದರೆ ಯಾರ್ಯಾರು ಒಂದು ಎರರ್ ಏನಿದೆ ನಿಮ್ಮದು ಬೋರ್ಡಲ್ಲಾಗಿರ್ಬೋದು ಸ್ಕೂಲಲ್ಲಾಗಿರ್ಬೋದು ನಿಮ್ಮದು SAS ನಂಬರ್ ಹಾಕಿದಾಗ ಅದೇನು ಕೂಡ ಎಫೆಕ್ಟ್ ಮಾಡಲ್ಲ ಅನ್ನೋದನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ಅದ್ರ ಬಗ್ಗೆ ನೀವೇನು ತಲೆ ಕೆಡ್ಸ್ಕೊಳಂಗಿಲ್ಲ ಅಂತ. ಮತ್ತು ಯಾರ್ಯಾರು NIOS ಅಲ್ಲಿ ಸ್ಟಡಿ ಮಾಡಿದ್ದೀರಾ ಅವ್ರೇನು ಮಾಡಬೇಕಾಗಿರುತ್ತೆ ಅಂದರೆ NIOS ಕಡೆಯಿಂದ ಒಂದು ಸ್ಟಡಿ ಸರ್ಟಿಫಿಕೇಟ್ ತೊಗೊಂಡು ಅದನ್ನ ಅಪ್ಡೇಟ್ ಮಾಡಬೇಕಾಗುತ್ತೆ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನ ಮತ್ತು ಇಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ಕೇಳಿಸ್ಕೊಳ್ಳಿ, ಇಲ್ಲೇ ಇರೋದು ಇಲ್ಲಿ ಕ್ಯಾಂಡಿಡೇಟ್ಸು ಸೇಮ್ ನೇಮು ಏನಾದರೂ ಇಂಟರ್ಚೇಂಜ್ ಆಗಿದೆ SAS ID ನಿಮ್ದು ಹಾಕಿದಾಗ ಬೇರೆ ಡೀಟೇಲ್ಸ್ ಬರ್ತಿದೆ ಅಂದರೆ ನೀವೇನು ಮಾಡಬೇಕಾಗುತ್ತೆ ಅಂದರೆ KEA ಗ್ರಾವಿಯನ್ಸ್ ಪೋರ್ಟಲಲ್ಲಿ ಬಂದ್ಬಿಟ್ಟು ಇಲ್ಲಿ ಆನ್ಲೈನಲ್ಲಿ ಒಂದು ಕಂಪ್ಲೇಂಟ್ನ ರೈಸ್ ಮಾಡಬೇಕಾಗುತ್ತೆ. ಇಲ್ಲಿ ಯಾರ್ಯಾರು 2016-17ಗಿಂತ ಮುಂಚೆ 10th ಮುಗಿಸಿದ್ರೆ ನೀವೆಲ್ಲರೂ ಕೂಡ SAS ನಂಬರ್ನ ಮ್ಯಾನ್ಯುಯಲ್ ಆಗಿ ಎಂಟರ್ ಮಾಡಬೇಕು ಅಂತ KEA ಅವ್ರು ಹೇಳಿದ್ದಾರೆ. ಮತ್ತು ನೆಕ್ಸ್ಟು ಇಲ್ಲಿ ಕ್ಯಾಂಡಿಡೇಟ್ಸ್ ನೋಡಿ ಒಂದೇ ಒಂದು ಮೊಬೈಲ್ ನಂಬರ್ನ ಸಾಕಷ್ಟು ಜನ ಯೂಸ್ ಮಾಡಿದ್ದೀರಾ ಅಂತ ಹೇಳ್ತಾರೆ. ಈ ಒಂದು ಕೇಸ್ ಯಾವಾಗ ಆಗುತ್ತೆ ಅಂದರೆ ನೀವು ಸೈಬರಲ್ಲಿ ಹೋಗಿ ಅಪ್ಲೈ ಮಾಡಿದಾಗ ಈ ರೀತಿ ಆಗಿಬಿಟ್ಟಿರುತ್ತೆ. ಅದಕ್ಕೋಸ್ಕರ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ ಇದೆಯಲ್ಲ ಅದನ್ನ ಫಸ್ಟು ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿ KEA ಅಲರ್ಟ್ ಕೊಡ್ತಾ ಇರೋದೇನೆಂದರೆ ಒಂದೇ ಒಂದು ಮೊಬೈಲ್ ನಂಬರ್ನ ಯೂಸ್ ಮಾಡಿಕೊಂಡು ಎಷ್ಟೊಂದು ಅಪ್ಲಿಕೇಶನ್ಸ್ ಬಂದಿದೆ. ಈ ಒಂದು ಸಂದರ್ಭದಲ್ಲಿ ನಿಮಗೆ ನೆಕ್ಸ್ಟು ಪಾಸ್ವರ್ಡ್ನ ಎಲ್ಲ ಎಡಿಟ್ ಮಾಡೋಕ್ಕೆ ಹೋಗ್ತಿರಲ್ಲ ಆ ಒಂದು ಟೈಮಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ಕೇಸಸ್ ಇತ್ತು ಅಂದರೆ ನಿಮ್ಮ ಮೊಬೈಲ್ ನಂಬರು ಸೇಮ್ ಇತ್ತು ಅಂದರೆ ಅದನ್ನೂ ಕೂಡ KEA ಪೋರ್ಟಲ್ಗೆ ಬಂದ್ಬಿಟ್ಟು ಇಲ್ಲಿ ಕಂಪ್ಲೇಂಟ್ನ ರೈಸ್ ಮಾಡಬೇಕಾಗುತ್ತೆ. ಡಿಫ್ರೆಂಟ್ ಮೊಬೈಲ್ ನಂಬರ್ನ ಯೂಸ್ ಮಾಡಿರಬೇಕಾಗುತ್ತೆ ಒಂದೊಂದು ಅಪ್ಲಿಕೇಶನ್ಗೂ ಕೂಡ ಅನ್ನೋದನ್ನ ಇಲ್ಲಿ ತಿಳಿಸಿದ್ದಾರೆ. ಮತ್ತು ಇಲ್ಲಿ ಮೈನಾರಿಟಿ ಸರ್ಟಿಫಿಕೇಟಲ್ಲಿ ನೇಮ್ ಏನಾದರೂ ಕರೆಕ್ಟಾಗಿ ಬರ್ತಾಯಿಲ್ಲ ಅಂದರೆ RD ಸರ್ಟಿಫಿಕೇಟಲ್ಲಿ ನೀವು KEA ಪೋರ್ಟಲ್ನಲ್ಲಿ ಮ್ಯಾನೇಜ್ಮೆಂಟ್ ಪೋರ್ಟಲಲ್ಲಿ ಒಂದು ಕಂಪ್ಲೇಂಟ್ನ ರೈಸ್ ಮಾಡಬೇಕು, ಅಲ್ಲಿ ನಿಮಗೆ ಸೊಲ್ಯೂಷನ್ ಸಿಗುತ್ತೆ ಅನ್ನೋದನ್ನ ಇಲ್ಲಿ ಮೈನಾರಿಟಿ ಸ್ಟೂಡೆಂಟ್ಸ್ ಕೇಳಿದ್ದಾರೆ. ನೀವು ಇಷ್ಟನ್ನು ಕೂಡ ಫಾಲೋಅಪ್ ಮಾಡಬೇಕಾಗತ್ತೆ. ಯೂಸರ್ ID ಆಗಿರ್ಬೋದು, ಪಾಸ್ವರ್ಡ್ ಆಗಿರ್ಬೋದು, ನಿಮ್ಮ ಇಮೇಲ್ ಅಡ್ರೆಸ್ ಆಗಿರ್ಬೋದು, ಮತ್ತು ನೀವು ಯಾವೊಂದು ಮೊಬೈಲ್ ನಂಬರ್ನ ಕೊಟ್ಟಿರ್ತಾರೆ ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೆ, ಈ 4 ಡೀಟೇಲ್ಸು ಕೂಡ ನೀವು ಎಷ್ಟೊಂದು ಕಡೆ ಬರೆದಿಟ್ಕೊಳ್ಳಿ, ಒಂದು 4-5 ಕಡೆ. ತುಂಬಾ ಇಂಪಾರ್ಟೆಂಟು. ನೀವು ಕಾಲೇಜ್ ಹೋಗಿ ಅಡ್ಮಿಷನ್ ಆಗೋವರೆಗೂ ಕೂಡ ಬೇಕಾಗುತ್ತೆ. ಇನ್ನೊಂದ್ಸಲಿ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ಎಷ್ಟೊಂದು ಜನ ಇದನ್ನ ಕಳ್ಕೊಬಿಡ್ತಾರೆ ಈ 4 ಡೀಟೇಲ್ಸ್ನ, ಆಮೇಲೆ ಒದ್ದಾಡ್ತಾರೆ ಆ ಕೌನ್ಸೆಲಿಂಗಲ್ಲೆಲ್ಲ. ಅದಕ್ಕೋಸ್ಕರ ಮತ್ತು ನಿಮಗೆ ಈ ರೀತಿ ಕಂಟಿನ್ಯೂಸ್ಗೆ ಅಪ್ಡೇಟ್ಸ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಬಟನ್ನ ಕ್ಲಿಕ್ ಮಾಡಿ ಎಲ್ಲರಿಗೂ ಕೂಡ ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತು ಫಾಸ್ಟಾಗಿ ಅಪ್ಡೇಟ್ಸ್ ಬೇಕು ಅಥವಾ ನೋಟಿಫಿಕೇಶನ್ ಏನಾದರೂ PDF ಬೇಕಂದರೆ ಟೆಲಿಗ್ರಾಮ್ ಚಾನಲ್ ಇದೆ, ಜಾಯ್ನ್ ಆಗಿ. ಥ್ಯಾಂಕ್ ಯು.